ಕಣೋ. ಅಲ್ಲ ಅಮ್ಮ, ದೀಪ ಹಚ್ಬೇಕು ಅಂತ ಹೇಳ್ತಿದ್ರಿ. ಅಯ್ಯೋ, ದೀಪದಲ್ಲಿ ಏನಿದೆ ಬಿಡೋ. ಈ ವರ್ಷ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ನೀವಿಬ್ರು ಒಟ್ಟಿಗೆ ಸೇರಿ ಅದೇ ನೀವಿಬ್ರು ಒಟ್ಟಿಗೆ ದೀಪ ಹಚ್ಬೋದಲ್ವಾ? ಪಾಪ ನೋಡು ಹೇಗ್ ಅಳ್ತಿದ್ದಾಳೆ ಅಂತ. ಇವ್ರಪ್ಪಂಗ್ ಹೇಗಿದ್ಯೋ ಏನೋ. ಬೇಗ ಕರ್ಕೊಂಡು ಹೋಗು ಸೀನು. ಹೋಗೋ. ಚಾರು, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಣ್ಣ, ಇವ್ರಪ್ಪ ಬಿದ್ದೋಗಿದ್ದಾರಂತಣ್ಣ. ಮನೆಗ್ ಹೋಗ್ಬೇಕು ಅಂತ ಅಳ್ತಾ ಇದ್ದಾಳೆ. ನಮ್ ಸೀನುನ ಜೊತೆ ಮಾಡಿ ಕಳಿಸ್ತಾ ಇದ್ದೀನಿ. ಸೀನುನ್ ಹೇಗ್ ಕಳಿಸ್ತೀಯಾ? ದೀಪನ್ ಬೆಳಗಿಸ್ಬೇಕಲ್ವಾ? ಈಗ ಆ ಕೆಲ್ಸ ತುಂಬಾ ಮುಖ್ಯನೇನೋ? ಹಾ, ಬೇರೆ ಯಾರಾದ್ರೂ ಕಳ್ಸೋದಿತ್ತಲೆ? ಯಾರ್ನಂದ್ರೆ ಅವ್ರನ್ನ ಹೇಗ್ರಿ ಕಳ್ಸಕ್ಕಾಗತ್ತೆ? ಹಾ, ಜೊತೆಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮವ್ರಂತ ಯಾರಾದ್ರೂ ಇರ್ಬೇಕಲ್ಲ. ಏನೇ ಒಂದ್ಸಲ ಆಗಿದ್ ಸಾಲ್ದಾ? ಏನು ಇಲ್ದೇನೆ ಎಷ್ಟೊಂದ್ ಮಾತು ಕೇಳ್ಬೇಕಾಯ್ತು ನಾನು. ಮತ್ತೆ ಇನ್ನೊಂದ್ಸಲ ಅವಕಾಶ ಕೊಡೋದೇನಕ್ಕೆ? ಅಂದ್ರೆ ಏನು ಈಗ ಇವಳನ್ನ ಒಂಟಿಯ ಕಳಿಸ್ಬೇಕು ಅಂತ್ಯಾ? ಪದ್ಮ, ಒಬ್ಬಳನ್ನೇ ಹೇಗ್ ಕಳಿಸ್ತಾರಮ್ಮ? ಹೀಗಾದಾಗ ಒಬ್ರು ಜೊತೆಗೆ ಹೋಗೋದೇ ತುಂಬಾ ಒಳ್ಳೇದು. ಹಾಗೆ ಹೇಳಣ್ಣ ಇವ್ರಿಗೆ ನಾನ್ ಹೇಳಿದ್ರೆ ಅರ್ಥನೇ ಆಗಲ್ಲ. ಸೀನು, ನಿಮ್ ಮಾವ ಹೇಳಾಯ್ತಲ್ಲ, ಹೋಗು ಕರ್ಕೊಂಡು ಹೋಗು ಇವಳನ್ನ. ನಿಂತ್ಕೋ ಸೀನು. ಒಬ್ಳನ್ನೇ ಕಳ್ಸೋದು ಒಳ್ಳೇದಲ್ಲ ಅಂತ ಹೇಳ್ದೆ, ಆದ್ರೆ ಸೀನುನೇ ಕಳ್ಸು ಅಂತ ಹೇಳಿಲ್ವಲ್ಲ. ಮತ್ತೆ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿರೋರನ್ನ ಕಳ್ಸಿದ್ರೆ ಸಾಕಲ್ವಾ? ಜೊತೆಗಿದ್ದು ಎಲ್ಲ ನೋಡ್ಕೊಂಡ್ ಬರ್ತಾರೆ. ರಾಮಣ್ಣ, ಹೇಳಿ ಯಜಮಾನ್ರೆ. ರಾಮಣ್ಣ ನನಗೆ ತುಂಬಾ ಗೊತ್ತಿರೋರು, ತುಂಬಾ ಒಳ್ಳೆ ವ್ಯಕ್ತಿ. ಇವ್ರು ಹೋಗಿ ಕಳಿಸ್ಕೊಡ್ತಾರೆ. ರಾಮಣ್ಣ, ಇವಳನ್ನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹುಷಾರಾಗಿ ಬಿಟ್ಟು ಬನ್ನಿ. ಸರಿ ಯಜಮಾನ್ರೆ. ಕರ್ಕೊಂಡು ಹೋಗಿ. ಹೋಗಮ್ಮ. ಆಗ್ಲಿ ದೊಡ್ಡಪ್ಪ. ಬನ್ನಿ ಅಮ್ಮವ್ರೆ, ಬನ್ನಿ. ಎಲ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕಲ್ಯಾಣಿಲಿ ದೀಪ ಬಿಡ್ಬೇಕಲ್ವಾ? ಬನ್ನಿ 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 ಬನ್ನಿ. ಅತ್ತಿಗೆ, ದುರಾದೃಷ್ಟ ನಮ್ಗೆ ದರಿದ್ರದ ಹಾಗೆ ಹಿಡ್ಕೊಂಡಿದೆ. ಒಂದಲ್ಲ ಎರಡಲ್ಲ, ಎಷ್ಟು ಸಲ ಪ್ಲಾನ್ ಮಾಡಿದ್ರು ಕೊನೆಗ್ ನಮ್ಗೆ ಉಲ್ಟ ಹೊಡೆಯುತ್ತೆ. ಇನ್ನ ಪ್ರಯತ್ನ ಮಾಡಿ ಏನ್ ಲಾಭ? ಆದ್ಯಗೆ ಸೀನುಗೆ ಮದ್ವೆ ಮಾಡಿಸಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದ್ ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲ. ನೀನ್ ಸುಮ್ನೆ ಇರೆ. ಮೊದ್ಲೇ ನನ್ ತಲೆ ಎಲ್ಲ ಕೆಟ್ಟ ಹೋಗ್ತಿದೆ. ಅಷ್ಟಕ್ಕೂ ಏನ್ ಕರ್ಮ ಇದು? ನಾನ್ ಏನೇ ಅನ್ಕೊಂಡ್ರು ಯಾವ್ದು ನಡೀತಿಲ್ಲ. ನನಗೇನೋ ಅವ್ರ ಹಣೆಯಲ್ಲಿ ಅದೇ ಬರ್ದಿದೆ ಅಂತ ಅನಿಸ್ತಿದೆ. ಅಣ್ಣ ಅಣ್ಣ, ಬಂದೆ ಬಂದೆ ಬಂದೆ. ಅದೇನೇ ಖಾಲಿ ಕೈಯಲ್ಲಿ ಬರ್ತಿದ್ಯಾ? ದೀಪ ಎಲ್ಲೇ? ಆರ್ ಹೋಯ್ತು. ಆರ್ ಹೋಗೋದು ಅಂದ್ರೆ ಏನೇ? ಆ ಮಾತನ್ನ ನೀನು ಆರ್ಸಿದ್ ಗಾಳಿನೇ ಕೇಳು. ಅಬ್ಬಾ, ಆರ್ ಹೋಯ್ತು ಅಂತ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ಯಾ? ಮತ್ತೆ ಆರಿರೋ ದೀಪನ ಕಲ್ಯಾಣಿಲ್ ಬಿಡು ಅಂತ್ಯಾ? ದೇವ್ರ ಸನ್ನಿಧಿಯಲ್ಲಿ ಮದ್ವೆ ಆಗೋನ್ ಹಚ್ಚಿರೋ ದೀಪ ಆರು ಹೋಯ್ತು ಅಂದ್ರೆ ಏನೇ?
ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಆರ್ಸ್ಬಿಟ್ಟಿದ್ದಾನೆ. ಆ? ಏಯ್ ಏನೇ ಮಾತಾಡ್ತಿದ್ಯಾ? ನಿಜ. ಶುಭ ಆಗ್ಲಿ ಅಂತ ಅವನು ಹಚ್ಚಿರೋ ದೀಪ ಯಾಕೆ ಆರು ಹೋಗುತ್ತೆ? ಅವನೇ ನನ್ ಗಂಡ ಆಗ್ಬೇಕು ಅನ್ನೋದು ನಿಮ್ ಇಷ್ಟ, ಆದ್ರೆ ದೇವ್ರಿಗೆ ಇಷ್ಟ ಇಲ್ವೇನೋ? ಅವನ್ ಬೇಡ ಅಂತ ದೇವ್ರು ಇನ್ಯಾರನ್ನೇ ಇಷ್ಟಪಡ್ತಾನೆ? ಏನೋ ದೇವ್ರ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರೇನೋ? ಏನು? ಬಂದಿದ್ದಾನೆ ಕೂಡ. ಏನಾಯ್ತು ಇವಳಿಗೆ? ಅರ್ಥನೇ ಇಲ್ದಿರ ಏನೇನೋ ಮಾತಾಡ್ತಿದ್ದಾಳೆ. ವ್ಯೋಮಕೇಶನಿ ಹಿನ್ನಗೆ ವರೆಸು ಪ್ರೇಮ ಪಾಶದಲ್ಲಿ ಕರೆಯುವೆನು ಬರಲ್ಲ ಅಂದ್ರಿ? ಭಕ್ತಿ ಭಾವಗಂಧವಾ ಹೇ ಮಹೇಶ ದೀಪ ಹಚ್ಚಲ್ಲ ಅಂದ್ರಿ? ಎಲ್ಲ ದೀಪದ ಮಧ್ಯ ಈ ದೀಪ ಆರೋಗಿತ್ತು ಅಂತ ಹಚ್ಚಿದೆ. ಆನಂದ ಅದು ನನ್ ದೀಪ. ಜನನ ಮರಣ ಬಿಡು ಭೀತಿನ ಹರಿಸು ಭುವಿಗೆ ಪ್ರೀತಿನ ನೀವೇ ಹಚ್ಬೇಕಾಗಿತ್ತು, ಅದಕ್ಕೆ ಹಾಗಾಯ್ತು. ಅಂದ್ರೆ ನೀವ್ ಹಚ್ಬೇಕಾಗಿದ್ದು ಕಲ್ಯಾಣಿಲ್ ನಾನ್ ಬಿಡ್ಬೇಕಾಗಿದ್ದ ದೀಪ ಅದೇ. ನೋಡಿದ್ರಾ, ನಿಮ್ಗೆ ಗೊತ್ತಿಲ್ದೇ ಇರೋ ಹಾಗೆ ನೀವೇ ದೀಪ ಹಚ್ಚಿದ್ರಿ.